ಹೌದು ಕೊಟ್ಟಿದ್ದೀವಿ. ಅರ್ಜಿ ಏನು ಕೊಟ್ಟಿಲ್ಲ, ಅವ್ರು ಸರ್ಕಾರ ಕಡೆಯಿಂದಾನೇ ಮನೆ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಇಲ್ಲಿ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ತಗೊಂಡು ಹೋಗಿದ್ದಾರೆ. ಜೆರಾಕ್ಸ್ ಕಾಪಿನೂ ಕೊಟ್ಟಿದ್ದೀವಿ, ಅದು ತಗೊಂಡು ಹೋಗಿದ್ದಾರೆ. ಯಾರಿಗೆ ಬರುತ್ತೋ ದೇವ್ರ ಕಾಣೆ. ಇಲ್ಲ, ನಾವಾಗಿ ಏನು ಕೊಟ್ಟಿಲ್ಲ. ಅವರು ಏನೇನು ಕೇಳಿದ್ರು ಅದಕ್ಕೆ ನಾವು ಏನೇನ್ ಡಾಕ್ಯುಮೆಂಟ್ಸ್ ಬೇಕಿತ್ತು ಅದು ಕೊಟ್ಟಿದ್ದೀವಿ. ನಮ್ಮ ಹತ್ರ ಏನೇನಿದೆ ಅದು ಕೊಟ್ಟಿದ್ದೀವಿ. ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ, ID ಕಾರ್ಡ್, ವೋಟರ್ ID ಕೊಟ್ಟಿದ್ದೀನಿ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀನಿ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇನ್ ಜೆರಾಕ್ಸ್ ಕೊಟ್ಟಿದ್ದೀನಿ, ಮತ್ತೆ ರೇಷನ್ ಕಾರ್ಡ್ ಕೊಟ್ಟಿದ್ದೀನಿ. ಅಧಿಕಾರಿಗಳು ಬಂದು ಏನು ಹೇಳಿದ್ದಾರೆ ನಿಮಗೆ? ನಮ್ಗೇನು ಹೇಳಿಲ್ಲ, ಬರೀ ನ್ಯೂಸ್ ಅಲ್ಲಿ ಅದು ಇದು ಅಂತ ಓಹೋ ನಡೀತಾ ಇದೆಯಲ್ಲ ಮಾತು, ಅದಕ್ಕೆ ಹೇಳ್ತಾ ಇದೀವಿ ಅಷ್ಟೇ ನಾವು. ಈಗ ಸರ್ಕಾರಕ್ಕೆ ಒಂದಷ್ಟು ಮನೆಗಳದ್ದು ಕೊಡೋದಕ್ಕೆ ತೀರ್ಮಾನ ಆಗಿ ಸರ್ಕಾರಕ್ಕೆ ಲಿಸ್ಟ್ ಕೂಡ ಹೋಗಿದೆ. ನಿಮ್ಗೇನಾದ್ರೂ ಮಾಹಿತಿ ಬಂದಿದೆ? ಇಲ್ಲ ಸರ್, ನಮ್ಗೆ ಏನು ಮಾಹಿತಿ ಬಂದಿಲ್ಲ. ಇಲ್ಲಿವರೆಗೂ ಯಾರು ಬಂದು ನಮ್ಗೆ ತಿಳಿಸ್ತಾ ಇಲ್ಲ. ಬರೀ ಸರ್ವೆ ಅಂತ ಬಂದು ಡೈಲಿ ಈಗ ದುಡಿತಾ ಇಲ್ಲ, ನಾವು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಅದರಲ್ಲೂ ಜೆರಾಕ್ಸ್ ಕಾಪಿ ಮಾಡಿಸ್ತಾ ಸಾಕಾಗ್ತಾ ಇದೀವಿ. ಅದು ಏನಿದೆ ಅವ್ರಿಗೆ ತಿಳಿದಿರೋದು ಗೊತ್ತಿಲ್ಲ. ಸರ್ವೆನ ಡೈಲಿ ಆಗ್ತಾ ಇದೆ. ನೆನ್ನೆನೂ ಬಂದಿದ್ರು, ಸರ್ವೆ ಮಾಡಿದ್ರು. ಒಂದು ರೌಂಡ್ ಅಷ್ಟು ದೂರದಲ್ಲಿ ಮಾಡಿದ್ದಾರೆ. ಅದ್ರ ಮೇಲೆ ಈ ಕಡೆ ಇರೋರ್ಗೆ ಯಾರಿಗೂ ಮಾಡಿಲ್ಲ. ಅಷ್ಟು ದೂರದಿಂದಾನೇ ಅವ್ರು ವಾಪಸ್ ಹೋಗ್ಬಿಟ್ರು. ರಾತ್ರಿ ಒಂದು ನ್ಯೂಸಲ್ಲಿ ಏನೋ 18-20 ಮನೆ ಇರೋದು ಅಂತ ತಿಳಿತು. ಅದು ಸುಳ್ಳು. ಇಲ್ಲಿರೋದು ಎಲ್ಲ ಜನ ಮನೆ ಹಾಕೊಂಡಿದ್ರು, ಎಲ್ಲ ಡೆಮಾಲಿಷನ್ ಆಗಿದೆ. ಎಲ್ರು ಕಣ್ ಮುಂದೆ ಇರೋದಕ್ಕೂ ಸುಳ್ಳು ಮಾಡಿದ್ರೆ ಹೆಂಗೆ ಹೇಳಿ? ನೀವು ಡಾಕ್ಯುಮೆಂಟ್ಸ್ ಅಷ್ಟೇ ಕೊಟ್ಟಿದ್ರೆ ನಿಮಗೆ ಮನೆ ಅಲಾಟ್ ಆಗಿದೆ ಅಂತ ಏನು ಮಾಹಿತಿ ಇಲ್ಲ ನಮ್ಗೆ. ಇಲ್ಲ, ಯಾರು ಹೇಳಿಲ್ಲ, ಏನು ಹೇಳಿಲ್ಲ. ನೆನ್ನೆ ಬರ್ತೀವಿ ಅಂತ ಹೇಳಿದ್ರು, ನೆನ್ನೆನು ಯಾರು ಬರ್ಲಿಲ್ಲ. ನಾವು ಇಲ್ಲೇ ಕಾಯ್ಕೊಂಡಿದ್ವಿ. ಇಲ್ಲೇ ಊಟ ತಿಂಡಿ ನಾವೆಲ್ಲ ಅಡುಗೆ ಮಾಡ್ಕೊಂಡು ಒಗ್ಗಟ್ಟಾಗಿ ತಿನ್ಕೊಂಡಿದ್ದೀವಿ. ಆದ್ರೆ ಯಾರು ಬಂದು ಏನು ನಮ್ಗೆ ಸಿಹಿ ಸುದ್ದಿ ಕೊಡ್ತೀವಿ ನ್ಯೂ ಇಯರ್ಗೆ ಅಂದ್ರು. ನ್ಯೂ ಇಯರ್ ಆಗೋಯ್ತು, 3ನೇ ತಾರೀಕು ಇವತ್ತು, ಇನ್ನೂ ಬಂದಿಲ್ಲ. ಎಷ್ಟು ವರ್ಷ ನಾನು 27 ವರ್ಷದಿಂದ ಇದ್ದೀನಿ. ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಇಲ್ಲಿದೆ ಇರೋದು, ಕೋಗಿಲೆವಟ್ಟೆ ಇರೋದು. ನಂದು ID ಪ್ರೂಫ್ ಎಲ್ಲ ನಂದು ಕೋಗಿಲೆವಟ್ಟೆ ಇರೋದು. ಇಲ್ಲ, ಬೇರೆ ಬೇರೆ ಅವ್ರವ್ರ ಮನೆ. ಎಲ್ರು ಒಗ್ಗಟ್ಟಾಗಿ ಒಂದ್ ಜಾಗ ಕುತ್ಕೊಂಡಿರ್ತೀವಿ. ಈಗ ಅಡಿಗೆ ಮಾಡ್ಬೇಕಲ್ಲ ಮಧ್ಯಾಹ್ನದು, ಅದಕ್ಕೆ ಎಲ್ಲ ಸೇರಿದೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಮುಬೀನಾ ಅಂತ. ಹೌದು ಕೊಟ್ಟಿದ್ದೀವಿ. ಅರ್ಜಿ ಏನು ಕೊಟ್ಟಿಲ್ಲ, ಅವ್ರು ಸರ್ಕಾರ ಕಡೆಯಿಂದಾನೇ ಮನೆ ಕೊಡ್ತೀವಿ ಅಂತ ಹೇಳಿದಾರಲ್ಲ, ಇಲ್ಲಿ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ನೋಡಿ ತಗೊಂಡು ಹೋಗಿದ್ದಾರೆ. ಜೆರಾಕ್ಸ್ ಕಾಪಿನೂ ಕೊಟ್ಟಿದ್ದೀವಿ, ಅದು ತಗೊಂಡು ಹೋಗಿದ್ದಾರೆ. ಯಾರಿಗೆ ಬರುತ್ತೋ ದೇವ್ರ ಕಾಣೆ. ಇಲ್ಲ, ನಾವಾಗಿ ಏನು ಕೊಟ್ಟಿಲ್ಲ. ಅವರು ಏನೇನ್ ಕೇಳಿದ್ರು ಅದಕ್ಕೆ ನಾವು ಏನೇನ್ ಡಾಕ್ಯುಮೆಂಟ್ಸ್ ಬೇಕಿತ್ತು ಅದು ಕೊಟ್ಟಿದ್ದೀವಿ. ನಮ್ಮ ಹತ್ರ ಏನೇನಿದೆ ಅದು ಕೊಟ್ಟಿದ್ದೀವಿ. ನಾನು ಆಧಾರ್ ಕಾರ್ಡ್ ಕೊಟ್ಟಿದ್ದೀನಿ, ID ಕಾರ್ಡ್, ವೋಟರ್ ID ಕೊಟ್ಟಿದ್ದೀನಿ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀನಿ, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇನ್ ಜೆರಾಕ್ಸ್ ಕೊಟ್ಟಿದ್ದೀನಿ, ಮತ್ತೆ ರೇಷನ್ ಕಾರ್ಡ್ ಕೊಟ್ಟಿದ್ದೀನಿ. ಅಧಿಕಾರಿಗಳು ಬಂದು ಏನು ಹೇಳಿದ್ದಾರೆ ನಿಮಗೆ? ನಮ್ಗೇನು ಹೇಳಿಲ್ಲ, ಬರೀ ನ್ಯೂಸ್ ಅಲ್ಲಿ ಅದು ಇದು ಅಂತ ಓಹೋ ನಡೀತಾ ಇದೆಯಲ್ಲ ಮಾತು, ಅದಕ್ಕೆ ಹೇಳ್ತಾ ಇದೀವಿ ಅಷ್ಟೇ ನಾವು. ಈಗ ಸರ್ಕಾರಕ್ಕೆ ಒಂದಷ್ಟು ಮನೆಗಳದ್ದು ಕೊಡೋದಕ್ಕೆ ತೀರ್ಮಾನ ಆಗಿ ಸರ್ಕಾರಕ್ಕೆ ಲಿಸ್ಟ್ ಕೂಡ ಹೋಗಿದೆ. ನಿಮ್ಗೇನಾದ್ರೂ ಮಾಹಿತಿ ಬಂದಿದೆ? ಇಲ್ಲ ಸರ್, ನಮ್ಗೆ ಏನು ಮಾಹಿತಿ ಬಂದಿಲ್ಲ. ಇಲ್ಲಿವರೆಗೂ ಯಾರು ಬಂದು ನಮ್ಗೆ ತಿಳಿಸ್ತಾ ಇಲ್ಲ. ಬರೀ ಸರ್ವೆ ಅಂತ ಬಂದು ಡೈಲಿ ಈಗ ದುಡಿತಾ ಇಲ್ಲ, ನಾವು ಕೆಲಸ ಇಲ್ಲ, ಕಾರ್ಯ ಇಲ್ಲ. ಅದರಲ್ಲೂ ಜೆರಾಕ್ಸ್ ಕಾಪಿ ಮಾಡಿಸ್ತಾ ಸಾಕಾಗ್ತಾ ಇದೀವಿ. ಅದು ಏನಿದೆ ಅವ್ರಿಗೆ ತಿಳಿದಿರೋದು ಗೊತ್ತಿಲ್ಲ. ಸರ್ವೆನ ಡೈಲಿ ಆಗ್ತಾ ಇದೆ. ನೆನ್ನೆನೂ ಬಂದಿದ್ರು, ಸರ್ವೆ ಮಾಡಿದ್ರು. ಒಂದು ರೌಂಡ್ ಅಷ್ಟು ದೂರದಲ್ಲಿ ಮಾಡಿದ್ದಾರೆ. ಅದ್ರ ಮೇಲೆ ಈ ಕಡೆ ಇರೋರ್ಗೆ ಯಾರಿಗೂ ಮಾಡಿಲ್ಲ. ಅಷ್ಟು ದೂರದಿಂದಾನೇ ಅವ್ರು ವಾಪಸ್ ಹೋಗ್ಬಿಟ್ರು. ರಾತ್ರಿ ಒಂದು ನ್ಯೂಸಲ್ಲಿ ಏನೋ 18-20 ಮನೆ ಇರೋದು ಅಂತ ತಿಳಿತು. ಅದು ಸುಳ್ಳು. ಇಲ್ಲಿರೋದು ಎಲ್ಲ ಜನ ಮನೆ ಹಾಕೊಂಡಿದ್ರು, ಎಲ್ಲ ಡೆಮಾಲಿಷನ್ ಆಗಿದೆ. ಎಲ್ರು ಕಣ್ ಮುಂದೆ ಇರೋದಕ್ಕೂ ಸುಳ್ಳು ಮಾಡಿದ್ರೆ ಹೆಂಗೆ ಹೇಳಿ? ನೀವು ಡಾಕ್ಯುಮೆಂಟ್ಸ್ ಅಷ್ಟೇ ಕೊಟ್ಟಿದ್ರೆ ನಿಮಗೆ ಮನೆ ಅಲಾಟ್ ಆಗಿದೆ ಅಂತ ಏನು ಮಾಹಿತಿ ಇಲ್ಲ ನಮ್ಗೆ. ಇಲ್ಲ, ಯಾರು ಹೇಳಿಲ್ಲ, ಏನು ಹೇಳಿಲ್ಲ. ನೆನ್ನೆ ಬರ್ತೀವಿ ಅಂತ ಹೇಳಿದ್ರು, ನೆನ್ನೆನು ಯಾರು ಬರ್ಲಿಲ್ಲ. ನಾವು ಇಲ್ಲೇ ಕಾಯ್ಕೊಂಡಿದ್ವಿ. ಇಲ್ಲೇ ಊಟ ತಿಂಡಿ ನಾವೆಲ್ಲ ಅಡುಗೆ ಮಾಡ್ಕೊಂಡು ಒಗ್ಗಟ್ಟಾಗಿ ತಿನ್ಕೊಂಡಿದ್ದೀವಿ. ಆದ್ರೆ ಯಾರು ಬಂದು ಏನು ನಮ್ಗೆ ಸಿಹಿ ಸುದ್ದಿ ಕೊಡ್ತೀವಿ ನ್ಯೂ ಇಯರ್ಗೆ ಅಂದ್ರು. ನ್ಯೂ ಇಯರ್ ಆಗೋಯ್ತು, 3ನೇ ತಾರೀಕು ಇವತ್ತು, ಇನ್ನೂ ಬಂದಿಲ್ಲ. ಎಷ್ಟು ವರ್ಷ ನಾನು 27 ವರ್ಷದಿಂದ ಇದ್ದೀನಿ. ನಿಮ್ಮ ಆಧಾರ್ ಕಾರ್ಡ್ ಅಡ್ರೆಸ್ ಇಲ್ಲಿದೆ ಇರೋದು, ಕೋಗಿಲೆವಟ್ಟೆ ಇರೋದು. ನಂದು ID ಪ್ರೂಫ್ ಎಲ್ಲ ನಂದು
ಕೋಗಿಲೆ ಹೊಡೆದೇ ಇರೋದು. ನೀವೀಗ ಇಲ್ಲಿರೋರು ಇಷ್ಟು ಜನ ಎಲ್ಲ ಒಂದೇ ಮನೆಯವರ? ಇಲ್ಲ ಬೇರೆ ಬೇರೆ ಅವ್ರವ್ರ ಮನೆ, ಎಲ್ರು ಒಗಟ್ಟಾಗಿ ಒಂದ್ ಜಾಗ ಕೂತ್ಕೊಂಡಿರ್ತೀವಿ. ಈಗ ಅಡಿಗೆ ಮಾಡ್ಬೇಕಲ್ಲ ಮಧ್ಯಾಹ್ನದ್ದು, ಅದಕ್ಕೆ ಎಲ್ಲ ಸೇರಿದೀವಿ. ಥ್ಯಾಂಕ್ ಯು. ನಿಮ್ಮ ಹೆಸರು? ನನ್ನ ಹೆಸರು ಮುಬೀನಾ ಅಂತ.